ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಂದೂಗಳ ಪವಿತ್ರ ಹಬ್ಬ ಯುಗಾದಿ, ಹಾಗೆ ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್. ಹೀಗಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಜಿಎಫ್ ಬಾಬು ಬಡ ಕಟ್ಟಡ ಕಾರ್ಮಿಕರಿಗೆ ಈಗ ಬಟ್ಟೆ ನೀಡುವ ಮೂಲಕ ಹಬ್ಬದ ಸಂಭ್ರಮವನ್ನು ಆಚರಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತೇಳಿ. अब तुम आए तो कपड़ा देख के कैसा है देखो इवरे हड्डी देखो उस तरफ जाओ अच्छा है लेकर गाड़ी का ऑन बंद नहीं करना ನೋಡಿ, ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಈ ರೀತಿಯ ಉಡುಗೊರೆ ಅಲ್ಲ ಇದು. ಹಿಂದೂಗಳಿಗೂ ಮತ್ತು ಮುಸಲ್ಮಾನರಿಗೂ. ಹಿಂದೂಗಳ ಪವಿತ್ರ ಹಬ್ಬ ಯುಗಾದಿ, ಹಾಗೆಯೇ ಮುಸಲ್ಮಾನರ ಪವಿತ್ರ ಹಬ್ಬ ಅಂತ ಹೇಳಿದ್ರೆ ಅದು ರಂಜಾನ್ ಆಗುತ್ತೆ. ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಕೆಜಿಎಫ್ ಬಾಬು ಕಡೆಯಿಂದ ಆ ಬಡ ಕಟ್ಟಡ ಕಾರ್ಮಿಕರಿಗೆ ಎಷ್ಟು ಜನ ಇರ್ತಾರೆ, ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಬಟ್ಟೆ ನೀಡುವ ಮುಖಾಂತರ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಕೆಜಿಎಫ್ ಬಾಬು ಅವರಿಗೆ ಗುರು. ಸೊ ಹಂಗಾಗಿ ಮುಂದಿನ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ, ಒಳ್ಳೆಯದಾಗಲಿ ಅನ್ನುವಂಥ ಕಾರಣಕ್ಕಾಗಿ ಬಡ ಕಾರ್ಮಿಕರಿಗೆ ಈ ರೀತಿಯಾಗಿ ಬಟ್ಟೆ ವಿತರಣೆ ಆಗ್ತಿದೆ. ಸರ್, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಚೀಫ್ ಮಿನಿಸ್ಟರ್ ಆಗಬೇಕಂತ ಈ ದಾನ ಧರ್ಮ ಮಾಡ್ತಾಯಿದ್ದೀನಿ. 4,000 ಜನಕ್ಕೆ ಬಟ್ಟೆ ಕೊಡ್ತಾಯಿದ್ದೀನಿ. 4,000 ಜನಕ್ಕೆ. ಇದು ನಮ್ಮ ಉಗಾದಿ ಹಬ್ಬಕ್ಕೆ ಮತ್ತು ನಮ್ಮ ರಂಜಾನ್ ಹಬ್ಬಕ್ಕೆ ಎರಡೂ ಸೇರಿ ನಾನು ನಮ್ಮ ಅಕ್ಕ ತಂಗಿಗಳಿಗೆ, ಅಣ್ಣ ತಮ್ಮಂದರಿಗೆ, ತಾಯಿ ತಂದೆಗಳಿಗೆ ಎಲ್ಲರಿಗೂ ನಾನು ಕೊಟ್ಟರೆ ಬ್ರ್ಯಾಂಡೆಡೇ ಕೊಡ್ತೀನಿ. ಕಾಂಜೀಪುರಂ ಸಿಲ್ಕ್ ಸ್ಯಾರಿ ಕೊಟ್ಟಿದ್ದೀನಿ. ಆಮೇಲೆ ಜೀನ್ಸ್ ಪ್ಯಾಂಟು, ಟೀ ಶರ್ಟು ಒಂದೊಂದು ಸೆಟ್ಟು 7,000 ರೂಪಾಯಿ ಒಂದೊಂದು ಸೆಟ್ಟು ಅಂತ. ಅದು 4,000 ಜನಕ್ಕೆ ನಾನು ಬಟ್ಟೆ ಕೊಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ದುವಾ ಮಾಡಿ